TTT ತಲೈವರ್ ತಂಬಿ ತಲೈಮೈಲ್ ಅಂದ್ರೆ ನಮ್ಮ ಸಹೋದರನ ನಾಯಕತ್ವದಲ್ಲಿ ಅನ್ನೋ ಅರ್ಥ ಬರುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ರೂರಲ್ ಕಾಮಿಡಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಇದೊಂದು ಟೈಮ್ ಪಾಸ್ ಮೂವಿ ಅಂತ ಹೇಳ್ತೇನೆ. ಎಲ್ಲೂ ಬೋರ್ ಹೊಡಿಸದೆ ಆರಾಮಾಗಿ ನೋಡ್ಸ್ಕೊಂಡು ಹೋಗುತ್ತೆ. ಮಲಯಾಳಂ ನಲ್ಲಿ ಫಿಲ್ಮಿ ಅನ್ನೋ ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾನ ಡೈರೆಕ್ಟ್ ಮಾಡಿದಂತ ನಿತೀಶ್ ಸಹದೇವ್ ಅವರೇ ಈ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿರ್ತಾರೆ. ಸಿನಿಮಾದ ಕಥೆ ತುಂಬಾ ಸಿಂಪಲ್, ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವಂತ ಕಥೆ ಇದು. ಒಂದು ಹಳ್ಳಿಯಲ್ಲಿ ಜೀವ ಅನ್ನೋ ಒಬ್ಬ ಪಂಚಾಯತಿ ಅಧ್ಯಕ್ಷ ಆ ಊರಲ್ಲಿ ಯಾವುದೇ ಸಮಾರಂಭ ನಡೆದ್ರು ಕೂಡ ಇವನೇ ಮುಂದೆ ನಿಂತು ಅದನ್ನ ನೆರವೇರಿಸ್ತಿರ್ತಾನೆ. ಅದೇ ಊರಿನ ಅಕ್ಕಪಕ್ಕದ ಮನೆಯಲ್ಲಿರುವಂತ ಇಳವರಸು ಹಾಗೂ ಮಣಿ ಇವರಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗಾಗಲ್ಲ. ಹೀಗಿರ್ಬೇಕಾದ್ರೆ ಇವರಿಬ್ಬರ ನಡುವೆ ಜೀವ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಸಿಕ್ಕಾಕೊಳ್ತಾನೆ. ಅದನ್ನ ಇವನು ಯಾವ ತರ ಹ್ಯಾಂಡಲ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿ ನೋಡ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ಯಾಕಿಷ್ಟು ಈಗೋ, ಯಾರಾದ್ರೂ ಒಬ್ರು ಸೋಲ್ಬೋದಲ್ಲ ಅಂತ ನೋಡೋ ಪ್ರೇಕ್ಷಕರಿಗೆ ಖಂಡಿತ ಅನ್ಸುತ್ತೆ. ಸಿನಿಮಾದಲ್ಲಿ ಒಂದು ಎಮೋಷನಲ್ ಸ್ಟೋರಿ ಅಲ್ಲಲ್ಲಿ ಬರ್ತಿರುತ್ತೆ. ಅದನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ರೆ ಸಿನಿಮಾಗೆ ಒಂದು ರೇಂಜ್ ಹೆಲ್ಪ್ ಆಗಿರೋದು. ಇದರ ಕಥೆ ಒಂದೇ ಕಾನ್ಫ್ಲಿಕ್ಟ್ ಮೇಲೆ ನಿಂತಿರೋದ್ರಿಂದ ಬರ್ತಿರುವಂತ ಸೀನ್ಸ್ ರಿಪೀಟೇಟಿವ್ ಅನ್ಸುತ್ತೆ. ಸಿನಿಮಾದ ಡ್ಯೂರೇಷನ್ ಅನ್ನ 2 ಗಂಟೆಗಿಂತ ಕಡಿಮೆ ಮಾಡಿರೋದ್ರಿಂದ ಎಡಿಟರ್ ಕೆಲಸವನ್ನ ಇಲ್ಲಿ ಮೆಚ್ಚಲೇಬೇಕು. ಸಿನಿಮಾದ ಕಥೆ ಕೆಲವು ಲೊಕೇಶನ್ಸ್ ಅಲ್ಲಿ ನಡೆದ್ರು ಕೂಡ ಸಿನಿಮಾಟೋಗ್ರಾಫರ್ ಅದನ್ನ ಆದಷ್ಟು ಚೆನ್ನಾಗೇ ತೋರಿಸಿದ್ದಾರೆ. ಇದರ ಕಥೆ ಅಷ್ಟೇನು ಖರ್ಚನ್ನ ಕೇಳಲ್ಲ, ಅದರಿಂದ ಬಡ್ಜೆಟ್ ಕೂಡ ಕಡಿಮೆನೆ ಅನ್ಸುತ್ತೆ. ನಿರ್ದೇಶಕರಿಂದ ಮತ್ತೊಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಈ ಸಿನಿಮಾ ರೆಗ್ಯುಲರ್ ಸಿನಿಮಾಗಳಿಗಿಂತ ಭಿನ್ನವಾಗಿದ್ದು ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ವಿಷ್ಣು ವಿಜಯ್ ಅವರ ಬಿಜಿಎಂ ಈ ಸಿನಿಮಾದ ಹೈಲೈಟ್. ಸಾಂಗ್ಸ್ ಹಾಗೂ ಬಿಜಿಎಂ ಎರಡೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಬಿಜಿಎಂ ಕೇಳೋದಕ್ಕೆ ಸ್ವಲ್ಪ ಹೊಸದಾಗಿತ್ತು. ಜೀವ ಅವರ ಪ್ರೀವಿಯಸ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿನ ಅವರ ನಟನೆ ಕೂಡ ನ್ಯಾಚುರಲ್ ಆಗೇ ಬಂದಿದೆ. ಹಾಗೆ ಇದರಲ್ಲಿ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದಾರಂತೆ. ಸಿನಿಮಾದ ಪ್ರತಿಯೊಂದು ಸೀನ್ ಅಲ್ಲೂ ಇವರೇ ಕಾಣ್ತಿರ್ತಾರೆ. ಅದರಿಂದ ಬೇರೆ ನಟರು ಯಾರಿಗೂ ಕೂಡ ಹೈಲೈಟ್ ಆಗೋದಕ್ಕೆ ಇಲ್ಲಿ ಚಾನ್ಸ್ ಸಿಕ್ಕಿಲ್ಲ. ಇರೋದ್ರಲ್ಲಿ ಇಳವರಸು ಹಾಗೂ ತಂಬಿ ರಾಮಯ್ಯ ಅವರ ಪಾತ್ರಗಳು ಪರವಾಗಿಲ್ಲ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡುವಂತ ಸಿನಿಮಾ ಇದು. ನೀವೇನಾದ್ರೂ ಒಂದು ಡಿಫರೆಂಟ್ ಆಗಿರುವಂತ ರೂರಲ್ ಡ್ರಾಮಾನ ನೋಡ್ಬೇಕಂದ್ರೆ ಈ ಸಿನಿಮಾನ ಖಂಡಿತ ಟ್ರೈ ಮಾಡಿ. ಇದಾಗಿರುತ್ತೆ TTT ತಲೈವರ್ ತಂಬಿ ತಲೈಮೈಲ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.